2033ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಬರುತ್ತೆ. ನನ್ನ ಮೇಲೆ ನಂಬಿಕೆ ಇಡಿ. ಇನ್ನು 10 ವರ್ಷದಲ್ಲಿ ಪೆರೇಸಂದ್ರನ ತಾಲೂಕು ಮಾಡ್ತಿರ್ತೀನಿ. ಬಣ್ಣ, ಎಳ್ಳೊಳ್ಳಿ ರಮೇಶ್ ಅಣ್ಣ, ಎಲ್ಲ ಮುಖಂಡರು, ನಮ್ಮ ಮಾಜಿ ಶಾಸಕರು ಬಚ್ಚೇಗೌಡ ಸಾಹೇಬರು, ಶಿವಾನಂದಣ್ಣ, ಮುನೇಗೌಡಣ್ಣ, ಅನ್ಸೂಯಮ್ಮಕ್ಕ, ರಫೀಕ್ ಸಾಹೇಬರು, ಇವರೆಲ್ಲರ ಮುಂದಾಳತ್ವದಲ್ಲಿ ನಾವೆಲ್ಲ ಚುನಾವಣೆಗಳಿಗೆ ಹೋಗ್ತೀವಿ, ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಪೆರೇಸಂದ್ರಕ್ಕೆ 20-25 ವರ್ಷ ಆಗಿತ್ತಣ್ಣ ರೋಡ್ ಹಾಕಿ. ನಾನು ಆ ರೋಡು ಇನ್ನೂ ವೈಡ್ ಮಾಡಬೇಕಾಗಿತ್ತು. ಆ ಟೆಂಟ್ ಹತ್ರ ಇಲ್ಲ, ಬಡವ್ರ ಮನೆ ಒಡೆಯೋದು ಬೇಡ ಅಂತೇಳಿ ಯಾರಿಗೂ ತೊಂದರೆ ಆಗ್ದಂಗೆ ರೋಡ್ ಹಾಕಿ, ಒಳ್ಳೆ ಲೈಟ್ಸ್ ಹಾಕಿ, ಒಂದು 4 ಕೋಟಿ ರೂಪಾಯಿ ಕ್ರಾಸ್ ಇಂದ ಊರಿಗೆ ರೋಡ್ ಹಾಕ್ಸಿದೀನಿ. ಅದು ಸ್ವಲ್ಪ ಅದು ವೈಟ್ ಮಾಡೋದ ಬೇಡವಾ ಅನ್ನೋದಕ್ಕೆ ಒಂದು 6 ತಿಂಗಳು ಡಿಲೇ ಆಯ್ತು. ಆದ್ರೆ ನಮ್ಮೂರವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಸರ್ಕಾರದಲ್ಲಿ ಒಪ್ಪಿಸಿ ಮಾಡಿದೀನಿ. ಈಗ ಇಲ್ಲಿಂದ ಚಿಕ್ಕಬಳ್ಳಾಪುರ ನನ್ನ ಕ್ಷೇತ್ರದ ಬಾರ್ಡರ್ವರೆಗೂ, ಅಂದ್ರೆ ರೇಣಮಕ್ಕಳ್ಳಿ ಬಾರ್ಡರ್ವರೆಗೂ 5.5 ಕಿಲೋಮೀಟರ್ ಈ ರೋಡ್ 2 ಲೇಯರ್ ಆಗುತ್ತಣ್ಣ. ನನಗೆ ಮತ್ತೆ 5 ವರ್ಷ ಮೇಂಟೆನೆನ್ಸ್ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೀವಿ. ಒಂದು ಗುಣಿ ಬಿದ್ರು ಆತನ ಜವಾಬ್ದಾರಿ. ಈ 2 ರಸ್ತೆಗೆ 10 ಕೋಟಿ ತಂದಿದ್ದೀವಿ. 2033ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಬರುತ್ತೆ. ನನ್ನ ಮೇಲೆ ನಂಬಿಕೆ ಇಡಿ. ಇನ್ನು 10 ವರ್ಷದಲ್ಲಿ ಪೆರೇಸಂದ್ರನ ತಾಲೂಕು ಮಾಡ್ತಿರ್ತೀನಿ. ಪೆರೇಸಂದ್ರನ ತಾಲೂಕು ಮಾಡಬೇಕು ಅನ್ನೋದೇ ನನ್ನ ಕನಸು. ತಾಲೂಕು ಮಾಡಕ್ಕೆ ಅದೊಂದು ಪ್ರೋಸೆಸ್ ಇರುತ್ತೆ. ఇంకో 10 ఏళ్ళకి పెరేసంద్రం తాలూకు చేస్తాను, మీ జమీన్లకు మంచి రేట్లు వస్తుంది. ಈಗ ಅಣ್ಣ, ನನಗೆ ನೀವು ನನ್ನನ್ನು 30 ವರ್ಷದಿಂದ ನೋಡಿದ್ದೀರಾ. ನನಗೆ ಇವತ್ತಿಗೂ ರಾಜಕಾರಣ ಗೊತ್ತಿಲ್ಲ, ಒಳ್ಳೇದು ಮಾಡ್ಕೊಂಡು ಹೋಗಿದ್ದೀನಿ. ಕಮ್ಗಾನಹಳ್ಳಿ ಊರೂರೇ ನನ್ನ ವಿರುದ್ಧ ಇತ್ತು. ಆದ್ರೂ 10 ವರ್ಷ ಅದಕ್ಕೆ ಯಾರು ರೋಡ್ ಹಾಕಿರ್ಲಿಲ್ಲ. ನಾನು ಗೆದ್ದಿದ ತಕ್ಷಣ 1 ಕಿಲೋಮೀಟರ್ ರೋಡ್ ಹಾಕಿಸ್ದೆ. ಮನ್ಸಲ್ಲಿ ಏನಾದ್ರು ಇಟ್ಕೊಂಡಿದ್ರೆ ಹಾಕಿಸ್ತಿದ್ದೇನಲ್ಲ. ಕಮ್ಗಾನಹಳ್ಳಿ ಊರೂರೇ ನನ್ನ ವಿರುದ್ಧ ಇತ್ತು. ಆದ್ರೆ ಊರಿಗೆ ರಸ್ತೆ ಹಾಕದೆ. ನೀವು ಯೋಚನೆ ಮಾಡಬೇಕು, ನನಗೆ ನಮ್ ಜನ ಅಭಿವೃದ್ಧಿ ಆಗ್ಬೇಕು. ಅರೂರ್ ಪಕ್ಕದಲ್ಲಿ ಆವಲ್ನಾಗೇನಹಳ್ಳಿಯಿಂದ ಸ್ಟಾರ್ಟ್ ಆದ್ರೆ ಅಡಕಲ್ವರೆಗೂ 4ರಿಂದ 5 ಕಿಲೋಮೀಟರ್ ಇದೆ. ಇವತ್ತು ಆ ಭಾಗದ ಹಳ್ಳಿಗಳೆಲ್ಲ ಪಾಪ 10 ವರ್ಷದಿಂದ ಅವ್ರ ಮೇಲೆ ಕಾಳಜಿ ಇದ್ದಿದ್ರೆ ಒಂದು ರಸ್ತೆ ಆಗ್ಬೇಕಾಗಿತ್ತು. ನಿಮ್ ತೋಟಗಳಿಗೆ ಅನುಕೂಲ ಆಗೋದು, ಟ್ರ್ಯಾಕ್ಟರ್ ಹೋದ್ರೆ ಬೆಳೆಗೆ ಅನುಕೂಲ ಆಗೋದು. ಇವತ್ತ 4 ಕೋಟಿಗೆ ಎಸ್ಟಿಮೇಟ್ ಮಾಡಿದೀನಿ. 2-2.5 ಕೋಟಿಯಲ್ಲಿ ಆವಲ್ನಾಗೇನಹಳ್ಳಿಯಿಂದ ಸ್ಟಾರ್ಟ್ ಮಾಡಿ ಅಡಗಲ್ವರೆಗೂ ರೋಡ್ ಇನ್ನೊಂದು 3-4 ತಿಂಗಳ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ. ಅರೂರ್ ಜನಕ್ಕೆ ಅನುಕೂಲ ಆಗ್ಬೇಕು. ಅರೂರ್ ಜನ, ನನ್ ಜನ, ಅವ್ರ ಜಮೀನುಗಳಿಗೆ ಅನುಕೂಲ ಆಗ್ಬೇಕು, ಅವ್ರ ಮನೆಗಳಿಗೆ ಅನುಕೂಲ ಆಗ್ಬೇಕು. ಆ ರೋಡ್ ಆಗ್ತಾ ಇದ್ದೀನಿ. ಕಮ್ಗುಟ್ಟಹಳ್ಳಿಯಲ್ಲಿ ಎಲ್ಲಾ ಹಳ್ಳಿಗಳಿಗೂ ಕನೆಕ್ಟ್ ಮಾಡಿದೀನಿ. ನಮ್ಮೂರಲ್ಲಿ ಸಂಗಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಊರಲ್ಲಿ ಹಿರಿಯರೆಲ್ಲ ಇಲ್ಲಿ ಇದ್ದೀರಾ, ನಮ್ಮ ಎಲ್ಲ ಹಿರಿಯರಿದ್ದೀರಾ. ಆ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ 20 ವರ್ಷದಿಂದ ಅನುದಾನ ಇಲ್ಲ. ಈಗ ನಾನು ಆಲ್ರೆಡಿ ಗೌರ್ಮೆಂಟ್ ಇಂದ 1 ಕೋಟಿ ಅಪ್ರೂವ್ ತಗೊಂಡಿದ್ದೀನಿ ದೇವಸ್ಥಾನಕ್ಕೆ. ನಮ್ಮೂರು ದಲಿತ ಮುಖಂಡರು ಇದ್ದೀರಾ, ಪೆರೇಸಂದ್ರದವರು. SC ST చచ్చిపోతే పూడ్సేకి పత్రికి 27 ಜಾಗ తీసుకునే ಕಾಲೆ. ನಾನು ಬಂದೆ, ಪಂಚಾಯಿತಿ ಎಲ್ಲ ವಿರೋಧ ಮಾಡ್ತು. ಯಾಕಂದ್ರೆ ಪಂಚಾಯಿತಿ ಕಾಂಗ್ರೆಸ್ ಇರ್ಲಿಲ್ಲ. ಸಿಟಿ ಮಧ್ಯೆ 1.5 ಎಕರೆ ಗುರುತಿಸ್ದೆ. పూలార్ప లౌత్లీ అంట జాగా అంతా బందరు. చచ్చిపోతే ఎట్లెత్తుకుపోతారు అందరూ, నేను ఇచ్చేలే, ఈడే ఇచ్చేది అంట. పంచాయತಿಯವರೆಲ್ಲ ವಿರುದ್ಧ ಮಾಡಿದ್ರು. మీరు చేసేసుకోండి, నాకు తెలుసు ಅಂತ ಆರ್ಡರ್ ಮಾಡ್ಕೊಂಡ್ಬಂದು SC ST ಸ್ಮಶಾನ ಕೊಟ್ಟಿದ್ದೀನಿ. చచ్చిపోతే 10 ಕಿಲೋಮೀಟರ್ ಎಟ್ಲ ನಾ ಬಾಡಿ ಎತ್ತುಕೋಯಿದೆ. ನಮ್ಮೂರು SC STಗಳಿಗೆ ಸ್ಮಶಾನಕ್ಕೆ ಜಾಗ ಕೊಡಕ್ಕೆ ನಾನೇ MLA ಆಗ್ಬೇಕಾಗಿತ್ತು. మీరు ఆలోచించాలనా? ఇప్పుడు అరూరుకు రోడ్ వేపిస్తాను, కమ్గాన్పల్లి రోడ్ వేపిస్తే, 2 రోడ్లు వేపిస్తే. ಅಲ್ಲ, ಈ 10 ಕೋಟಿ నేను CM DCM ಸರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ತಂದಿದ್ದೀನಿ. ಮುಷ್ಟೂರು ರೋಡ್ 10 ವರ್ಷದಿಂದ ಆಗಿರಲಿಲ್ಲ, ಇನ್ನೊಂದು ತಿಂಗಳು ಕಂಪ್ಲೀಟ್ ಆಗುತ್ತೆ. ಕಂದವಾರ ರೋಡ್ 10 ವರ್ಷದಿಂದ ಆಗಿಲ್ಲ, ಕಂದವಾರಕ್ಕೆ 8 ಕೋಟಿ ಹಾಕಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತೀನಿ. ಯಾಕೆ ಲೇಟ್ ಆಯ್ತು ಅಂದ್ರೆ ಅದ್ರ ವಿರುದ್ಧ ಯಾರೋ ಕೋರ್ಟ್ಗೆ ಹೋಗಿದಾರಣ. ಫಂಡ್ ರೆಡಿ ಇದೆ, ಅದ್ರ ವಿರುದ್ಧ ಕೋರ್ಟ್ಗೆ ಹೋಗಿದಾರ ಒಬ್ರು. ಅದಕ್ಕೆ ಲೇಟ್ ಆಗ್ತಿದೆ ಕಂದವಾರ ರೋಡು. ಇನ್ನೊಂದು ತಿಂಗಳಲ್ಲಿ ನಾವು ಅದನ್ನ ಗೆಲ್ತೀವಿ ಕೇಸು. ಕಂದವಾರ ರೋಡ್ ನ 8 ಕೋಟಿ ವೆಚ್ಚದಲ್ಲಿ ಹಾಕ್ತೀನಿ. ಮುಷ್ಟೂರು ರೋಡ್ ಹಾಕಿದ್ದೀನಿ, ತಿನ್ನೆ ಹೊಸಳ್ಳಿ ರೋಡ್ ಕಂಪ್ಲೀಟ್ ಮಾಡ್ತಿದ್ದೀನಿ, ಕಂದವಾರ ರೋಡ್ ಹಾಕ್ತಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಫ್ಲೆಕ್ಸ್ ನೀವು ಒಂದ್ ನೋಡಕ್ಕಾಗಲ್ಲ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ವಾರಕ್ಕೆ 5-5 ಪ್ರೋಗ್ರಾಮ್ ಮಾಡೋರು, ಒಂದು ಪ್ರೋಗ್ರಾಮ್ ನಡೆಯಕ್ ಬಿಟ್ಟಿಲ್ಲ ನಾನು.
ನನ್ನ ಕೈಯಲ್ಲಿ ಆಗಿದ್ ಮಾಡ್ತೀನಿ. ಇಲ್ಲಿ ಕಮ್ಗುಟ್ಟಹಳ್ಳಿ ಪಂಚಾಯತಿ 3 ಹಳ್ಳಿ ಪೆಂಡಿಂಗ್ ಇದೆ, ಇನ್ನು ಹಳ್ಳಿನೂ ಸುತ್ತಾಕಿದ್ದೀನಿ. ಪೆನ್ಷನ್ ಬರ್ದವ್ರು ಪೆನ್ಷನ್ ಕೊಡ್ಸಿದೀನಿ. ಈ ಕಡೆ ಮಂಡಿಕಲ್ ಪಂಚಾಯತಿ ಗುಂಡ್ಲು ಮಂಡಿಕಲ್ಲು, ಆ ಬೆಟ್ಟದ ಮೇಲೆ SC ಗಳಿಗೆ 40 ಮನೆ ಟಾಯ್ಲೆಟ್ ಇರಲಿಲ್ಲ. ನಾನ್ ಬಂದು 40 ಲಕ್ಷ ಹಾಕಿ ಇನ್ನೇನು ಟಾಯ್ಲೆಟ್ ಉದ್ಘಾಟನೆಗೆ ರೆಡಿ ಇದೆ. ಗುಂಡ್ಲು ಮಂಡಿಕಲ್ಲು ರೋಡ್ ಹಾಕಿದೀನಿ. ರೇಣ್ಮಾಕ್ಳಲ್ಲಿ ಮುಸ್ಲಿಂ ಬಾಂಧವರಿಗೆ ದರ್ಗಾಗೆ ರಸ್ತೆ ಇರಲಿಲ್ಲ. ಮುಸ್ಲಿಂ ಬಾಂಧವರಿಗೆ ಇಲ್ಲೇ ಇದ್ದಾರೆ, ಬಂದಿದ ತಕ್ಷಣ ಹಾಕೊಟ್ಟಿದ್ದೀನಿ. ದರ್ಗಾಗೆ ಮೊನ್ನೆ ಹೋದ್ರು. ಈಗ ನಮ್ಮೂರ್ ಮುಸ್ಲಿಂ ಬಾಂಧವರಿಗೆ ಸ್ಮಶಾನಕ್ಕೆ ಜಾಗ ಕೇಳಿದರೆ ನಾನು ಹಾಕ್ತೀನಿ ದಾದಾ, ನನ್ನ ಮೇಲೆ ನಂಬಿಕೆ ಇಡಿ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಜೈನ್ ನಾವೆಲ್ಲ ಒಂದೇ. ಈ ಬಿಜೆಪಿ ಕಳ್ಳರು ಸುಮ್ಮನೆ ಡಿವೈಡ್ ಮಾಡ್ತಾರೆ ಅಷ್ಟೇ ನಮ್ಮನ್ನ. ಅವನವನು JCB ಇಟ್ಕೊಂಡು ಬರ್ತೀನಿ ಅಂತ JCB ಅಂತ ಮಾತಾಡ್ತಿರ್ತಾನೆ. ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಇನ್ನೇನು ಇರಲ್ಲ. ಒಂದು ಬಿಜಾಪುರದಿಂದ ಒಂದು ಕೋತಿ ಮಾತಾಡುತ್ತೆ ಅವಾಗ. ಈ ಮೈಸೂರಿಂದ ಬಿಜಾಪುರದಿಂದ ಕೋತಿಗಳು ಮಾತಾಡ್ತವೆ. ಮಾತಾಡ್ತಿದ್ರೆ ಪಾಪ ಮುಸ್ಲಿಂ ಬಾಂಧವ್ರನ್ನ ಬೈತಾರೆ. ಅಬ್ದುಲ್ ಕಲಾಂ ನಿಮ್ ತರದಲ್ಲಿ ಹುಟ್ಟಿದವ್ರೆ ತಾನೆ, ಈ ದೇಶಕ್ಕೆ ರಾಷ್ಟ್ರಪತಿ ಆದವ್ರು ತಾನೆ. ನಾವೆಲ್ಲರೂ ಒಂದೇ ದಾದ. ಎಲ್ಲೋ ಸುಮ್ಮನೆ ರಾಜಕಾರಣದಲ್ಲಿ ಬಿರುಕಿದೆ. ನಾನು ಹೇಳೋದು ಅಣ್ಣ, ಈಗ ಈ ರೋಡ್ ರೆಡಿ ಆಗಿದೆ, ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಣ್ಣ. ಸ್ವಲ್ಪ KEB ಅವ್ರ ಕ್ಲಿಯರೆನ್ಸ್ ಕೊಡ್ಬೇಕು, ಅದು ಉದ್ಘಾಟನೆ ಮಾಡೋಣ. ಇದು ಕಾಂಟ್ರಾಕ್ಟ್ ಎಷ್ಟು ದಿನ ಮುಗಿಸ್ತೀರ ಈ ರೋಡ್? 1 ತಿಂಗಳು ಅಂತ ಹೇಳಿದ್ದಾರೆ. 1 ತಿಂಗಳಲ್ಲಿ ಈ ರೋಡ್ 2 ಲೇಯರ್ ಹಾಕೊಂಡು ಹೋಗೋದು, ಇದು ಮುಗಿಸ್ತೀವಿ. ಅರೂರ್ ರೋಡ್ ಸ್ಟಾರ್ಟ್ ಮಾಡ್ತೀನಿ. ಮೊನ್ನೆ ಬಂದಿದ್ದೆ, ಅಲ್ಲಿ ಕಾರ್ ನಿಲ್ಸಿದ್ರೆ ಅಲ್ಲಿ ಆ ಕಾಂಡಿಮೆಂಟ್ಸ್ ಅವ್ರು ಹೇಳಿದ್ರು, ಅಣ್ಣ ಆ ಸೊಂದಲ ನೀಳಂತ ವಸ್ತುದನ ಮರ್ಸೋದಿಂದ ರೋಡೇ ಪಿಚ್ಚೇಸ್ತಾ ಸೊಂದಲ. ಆ ಕಾಂಡಿಮೆಂಟ್ಸ್ ಪಕ್ಕದ ಉದ್ದಕ್ಕೆ ನೀವು ನನಗೆ ಹೇಳಿದ್ರೆ ನಾನು ಹಾಕ್ತೀನಿ ಅಣ್ಣ. ನನಗೆ ಅಹಂ ಇಲ್ಲ, ಅಹಂಕಾರ ಇಲ್ಲ. ತರಕಾರಿ ಎಂಟಪ್ ಮನಮುಡ್ಡೇನೋ మీకు మంచిదే కోరుతాను.